ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ನೆಕ್ಸಿಟೋ 5mg ಟ್ಯಾಬ್ಲೆಟ್ ಬಗ್ಗೆ. ನೆಕ್ಸಿಟೋ 5mg ಟ್ಯಾಬ್ಲೆಟ್ ಅಂದ್ರೆ ಏನು, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈ ಒಳಗಡೆ ಕೆಲಸ ಮಾಡುತ್ತೆ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾದರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೆಕ್ಸಿಟೋ 5mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಡಾಕ್ಟರ್ ಇದನ್ನ ಎಲ್ಲಿ ನಿಮ್ಗೆ ಬರ್ದು ಕೊಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಡಿಪ್ರೆಷನ್ ಸಮಸ್ಯೆ ಆಗೈತಂದ್ರೆ, ಇಲ್ಲ ಇದೇ ರೀತಿ ಬೇರೆ ಏನಾರ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗೈತಂದ್ರೆ, ಯಾವ್ದಾಗ ಬಹಳ ಜಾಸ್ತಿ ಗಾಬರಿ ಆಗೋದು, ಬಹಳ ಜಾಸ್ತಿ ಚಿಂತನೆ ಮಾಡೋದು, ಎಂಗ್ಸೈಟಿ ಪ್ರಾಬ್ಲಮ್ ಅಂತಾರಲ್ಲ, ಇಲ್ಲ ನಿಮ್ಗೆ ಪ್ಯಾನಿಕ್ ಡಿಸಾರ್ಡರ್ ಆಗೈತಂದ್ರ, ಅಂದ್ರೆ ಹೆದರೋದು, ಬಹಳ ಪದೇ 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 ಹೆದರಿಕೆ ನಿಮ್ಗೆ ಬರ್ತಿರ್ತೈತಂದ್ರ, ಶರೀರ ಒಂದ್ ಪದೇ ಪದೇ ವಿಚಲಿತ ಆಗ್ತೈತಂದ್ರ, ಇಲ್ಲ OCD ಅಂತಾರ್ರಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರೆ. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಪೇಷಂಟ್ ಒಂದೇ ಚೀಜ್ ಪದೇ ಪದೇ ಮಾಡ್ತಿರ್ತಾನೆ. ಈಗ ಪೇಷಂಟ್ ಏನಾರ ಕೈ ತಕೊಳಕ್ ಹೊಂಟಾನಂದ್ರ 5 ನಿಮಿಷ 10 ನಿಮಿಷಕ್ಕೊಮ್ಮೆ ಪದೇ ಪದೇ ಕೈ ತಕೊಂತಿರ್ತಾನ. ಅಂದ್ರೆ ಒಂದೇ ಮಾಡಿದ ಕೆಲಸ ಪದೇ ಪದೇ ಮಾಡೋದು, ಅದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಲ್ಲ. ಇಲ್ಲ ನಿಮ್ಗೆ ಏನಾರ ಹೆದರಿಕೆ ಆಗ್ತೈತಂದ್ರ, ಇಲ್ಲ ನಿಮ್ ಜೀವನದಾಗ ಏನಾರ ದೊಡ್ಡ ಘಟನೆ ಆಗೈತೆ, ಅದ್ರ ಸಂಬಂಧ ನೀವು ಸ್ಟ್ರೆಸ್ಸಿಗೆ ಡಿಪ್ರೆಷನ್ಗೆ ಹೋಗಿರಂದ್ರ, ಅದ್ರ ಸಂಬಂಧ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ನೋಡ್ರಿ ಬರ್ದು ಕೊಟ್ಟಿರ್ತಾರ. ಈ ಟ್ಯಾಬ್ಲೆಟ್ ಒಳಗೆ ಮೇನ್ ಕಂಟೆಂಟ್ ಏನಿರ್ತೈತೆ ಅಂದ್ರೆ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಎಸಿಟಾಲೋಪ್ರಾಮ್ 5mg ಪ್ರಮಾಣದಾಗ ಇರ್ತೈತಿ. ಎಸಿಟಾಲೋಪ್ರಾಮ್ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ. ಯಾವ್ದಪ್ಪ ಅಂದ್ರ ಆಂಟಿ ಡಿಪ್ರೆಸೆಂಟ್ಸ್, ಅದ್ರಾಗೂ SSRI ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಬಿಲಾಂಗ್ ಆಗ್ತೈತ್ರಿ. ಮತ್ತೆ ಎಸಿಟಾಲೋಪ್ರಾಮ್ ನೋಡ್ರಿ, ನಿಮ್ಗೆ 5mg 10mg 20mg ದಾಗನು ಅವೈಲೇಬಲ್ ಇರ್ತೈತ್ರಿ. ಇದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಸನ್ ಫಾರ್ಮಾಸ್ಯೂಟಿಕಲ್ಸ್. ಈಗ ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲೇ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರ ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಾಗ್ಯಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ನಾಗ ಡಾಕ್ಟರ್ ನಿಮ್ಗೆ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತೊಗೊಳಕ್ ಹೇಳ್ತಾರ್ರಿ. ಅಂದ್ರೆ ನಾಷ್ಟ ಆದ್ಮೇಲೆ ತಗೋಬಹುದು ಬೆಳಗಿನ ಹೊತ್ತು, ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ನಾಗ ದಿನಕ್ಕೆ 2 ಹೊತ್ತು ತೊಗೊಳಕ್ ಹೇಳಿರ್ತಾರ. ಬೆಳಿಗ್ಗೆ ನಾಷ್ಟ ಆದ್ಮೇಲೆ, ರಾತ್ರಿಗೆ ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ಈ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಅವ್ರು ನಿಮ್ ಬಾಡಿ ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಯಾವ ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನ್ ಕೊಡ ಅಂತಾರೆ, ಅದ್ರ ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನೀವು ತೊಗೊಳಕ್ ಹೇಳ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗಡೆ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ನೋಡ್ರಿ ಈ ಟ್ಯಾಬ್ಲೆಟ್ ನೀವು ತಗೊಂಡ್ರಿ ಅಂದ್ರ ನಿಮ್ಮ ಬ್ರೈನ್ ಒಳಗಡೆ ಇದು ಸೆರೋಟೋನಿನ್ ಲೆವೆಲ್ ಏನಿರ್ತೈತೆ ನೋಡ್ರಿ, ಅದನ್ನ ಜಾಸ್ತಿ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಾ ನಿಮ್ ಮೂಡ್ ಇಂಪ್ರೂವ್ ಆಗ್ತೈತ್ರಿ. ಮತ್ತೆ ನಿಮ್ಗೆ ಹೆದರಿಕೆ ಆಗೋದು, ಗಾಬರಿ ಆಗೋದು, ಟೆನ್ಷನ್, ಸ್ಟ್ರೆಸ್ ಲಕ್ಷಣ ಏನಿರ್ತಾವ ನೋಡ್ರಿ, ಇವು ಎಲ್ಲ ಕಡಿಮೆ ಆಗ್ಬಿಡ್ತಾವ್ರಿ. ನಿಮ್ಗೆ ಚಲೋ ಒಳ್ಳೇದ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಇದನ್ನ ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಕೆಲವೊಂದಿಷ್ಟು ಜನದಾಗ ಕಂಡು ಬಂದೈತಿ. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಅವ್ರಿಗೆ ವಾಂತಿ ಬಂದಂಗ ಆಗೋದು, ಬೇದಿ ಚಾಲು ಆಗ್ಬಹುದು, ಇಲ್ಲ ನಿದ್ದೆ ಬರ್ಲಾರ್ದಂಗ ಆಗ್ಬಹುದು, ಬಹಳ ಜಾಸ್ತಿ ಆಯಾಸ ಅನಿಸ್ಬಹುದು, ಇಲ್ಲ ವಿಪರೀತ ತಲೆನೋವು ಆಗ್ಬಹುದು. ಮತ್ತೆ ಬಹಳಷ್ಟು ಜನರದಾಗ ಮೈ ತೂಕ ನೋಡ್ರಿ ಬಹಳ ಹೆಚ್ಚಿಗೆ ಆಗಿಬಿಡ್ತೈತಿ. ಮತ್ತು ಮೂಗೊಳಗಡೆ ಕೂಡ ಬಾವು ಬರೋದು ಕಂಡು ಬಂದೈತ್ರಿ. ಯಾರು ಇದನ್ನ ತಗೊಳ್ಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ ಈ ಟ್ಯಾಬ್ಲೆಟ್ ಅದ್ ಮೇನ್ ಕಂಟೆಂಟ್ ಏನಿದೆ ಎಸಿಟಾಲೋಪ್ರಾಮ್, ಅದರಲ್ಲಿ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ತಗೊಳಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಅವ್ರ ಇದನ್ನ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ದೊಡ್ಡ ಗಾಡಿ ಹೊಡ್ಯಾಕ್ ಹೋಗ್ಬಿಡ್ರಿ, ಮತ್ತೆ ಆಲ್ಕೋಹಾಲ್ ಸೆರೆ ಕುಡಿಯಕ್ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಈ ಟ್ಯಾಬ್ಲೆಟ್ ಅದು ಸಬ್ಸ್ಟಿಟ್ಯೂಟ್ ಏನು, ಸೊ ನೋಡ್ರಿ ಸಬ್ಸ್ಟಿಟ್ಯೂಟ್ ಅಂದ್ರೆ ನೆಕ್ಸಿಟೋ 5mg ಟ್ಯಾಬ್ಲೆಟ್ ಇದು ಒಂದು ಬ್ರ್ಯಾಂಡ್ ಹೆಸರು ರೀ. ಕಂಟೆಂಟ್ ಎಸಿಟಾಲೋಪ್ರಾಮ್ ಇರ್ತೈತಿ, ಎಸಿಟಾಲೋಪ್ರಾಮ್ 5mg ಸೇಮ್ ಕಂಟೆಂಟ್ ಇದ್ದಿದ್ವೆ. ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಸೆಲೆಪ್ರಾ 5 ಟ್ಯಾಬ್ಲೆಟ್, ಡೆಪ್ರಾನೆಕ್ಸ್ 5 ಟ್ಯಾಬ್ಲೆಟ್, ಸೆಲೆಂಟ್ರಾ 5 ಟ್ಯಾಬ್ಲೆಟ್, ಡೆಸಿಲೆಮ್ 5mg ಟ್ಯಾಬ್ಲೆಟ್, ಸೆಲಾಪ್ಯಾಮ್ 5mg ಟ್ಯಾಬ್ಲೆಟ್. ಇದ್ರೊಳಗೂ ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 56 ರೂಪಾಯಿದಾಗ 10 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ನಿಮಗೆ ಸಿಗ್ತೈತ್ರಿ ನೆಕ್ಸಿಟೋ 5mg ಟ್ಯಾಬ್ಲೆಟ್ ಅದ.
ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲಾದ್ರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.